ನಾವು ಇನ್ನೂ ಖಡಕ್ಕಾಗಿ ಕೂಡ ಬೇಯಿಸ್ಕೋಬೋದು. ಗರಿ ಗರಿ ಜೋಳದ ದೋಸೆ ಜೊತೆ ಟೊಮ್ಯಾಟೊ ಚಟ್ನಿ ಕೂಡ ರೆಡಿಯಾಗಿದೆ. ಮಸ್ತ್ ಕಾಂಬಿನೇಷನ್ ಆಗುತ್ತೆ ಇದು. ಈ ಜೋಳದ ದೋಸೆ ಮತ್ತು ಟೊಮ್ಯಾಟೊ ಚಟ್ನಿ ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬಂದಿದೆ. ಯಾರಾದರೂ ತಿನ್ನಬೇಕಾದ್ರೆ ಬಾಯಲ್ಲಿ ಕರುಮ್ ಅಂತ ಸೌಂಡ್ ಬರುತ್ತೆ. ತಿಂಡಿ ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ಒಂದು ಕಪ್ ಜೋಳದ ಇಟ್ಟಿದ್ರೆ ಸಾಕು, ಮನೆ ಮಂದಿಗೆಲ್ಲ ದೋಸೆ ಆಗುತ್ತೆ. ಫ್ರೆಂಡ್ಸ್, ನಾನೀಗ ಒಂದು ದೊಡ್ಡ ಕಪ್ಪಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ನಾವು 4 ಜನಕ್ಕೆ ತಿಂಡಿ ಮಾಡ್ತಿರೋದ್ರಿಂದ ದೊಡ್ಡ ಬಟ್ಲಲ್ಲೇ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದು ಜೋಳದ ಹಿಟ್ಟು, ಇದರಲ್ಲಿ ಯಾವ ಹಿಟ್ಟನ್ನು ಮಿಕ್ಸ್ ಮಾಡೋಂಗಿಲ್ಲ. ಇವಾಗ ಇದಕ್ಕೆ 1 ಸ್ಪೂನು ಜೀರಿಗೆ ಹಾಕ್ತೀನಿ, ಒಂದು ಸ್ವಲ್ಪ ಖಾರದ ಪುಡಿ, ಜಾಸ್ತಿ ಹಾಕಲ್ಲ, ಸ್ವಲ್ಪ ಖಾರದ ಪುಡಿ. ಇಲ್ಲಿ ನಾನು 1 ಈರುಳ್ಳಿನ ಹಾಕ್ತೀನಿ. ಮತ್ತು 1 ಸಣ್ಣದಾಗಿ ಕಟ್ ಮಾಡಿರೋಂಥ ಟೊಮ್ಯಾಟೊ, ಹಾಗೇ 1 ಕ್ಯಾರೆಟ್ನ ಸಿಪ್ಪೆ ತೆಗೆದು ತುರಿದು ಇಟ್ಕೊಂಡಿದ್ದೀನಿ, ಸಣ್ಣಗೆ ತುರಿದಿರೋಂಥ ಕ್ಯಾರೆಟ್, ಮತ್ತು ಸಣ್ಣದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿನ ಸೇರಿಸ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದಕ್ಕೆ ಬೇಕಂದರೆ ನೀವು ಚಿರೋಟಿ ರವೆನೂ ಸೇರಿಸ್ಕೋಬೋದು, ಅಕ್ಕಿ ಹಿಟ್ಟು, ಬೇರೆ ಯಾವ್ದು ಹಿಟ್ಟಾದರೂ ಸೇರಿಸ್ಕೋಬೋದು. ನಾನೀಗ ಇದಕ್ಕೇನು ಸೇರಿಸಲ್ಲ, ಬರೀ ಜೋಳದ ಹಿಟ್ಟಲ್ಲಿ ಅಷ್ಟೇ ಮಾಡ್ತಿದ್ದೀನಿ. ನೋಡಿ, ಇದು ಈ ಕನ್ಸಿಸ್ಟೆನ್ಸ್ಗೆ ಇರಬೇಕು ಹಿಟ್ಟು. ಇದಕ್ಕೆ ಜಾಸ್ತಿ ನೀರು ಹಾಕಿ ಇಡಬಾರ್ದು. ಫಸ್ಟು ಇದು ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಆಮೇಲೆ ನಮಗೆ ಎಷ್ಟು ತೆಳ್ಳಗೆ ಬೇಕಷ್ಟು ನೀರನ್ನು ಸೇರಿಸ್ಕೋಬೋದು. ನಾನು ಇದನ್ನು ಇಷ್ಟೇ ಮುಚ್ಚಿಡ್ತೀನಿ, ಒಂದು 10 ನಿಮಿಷ ಮುಚ್ಚಿ ಇಡ್ತೀನಿ. ಫ್ರೆಂಡ್ಸ್, ಟೊಮೆಟೊ ಚಟ್ನಿಗೆ ಈಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೊಂದು 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಆದಮೇಲೆ 1 ಸ್ಪೂನಷ್ಟು ಜೀರಿಗೆ ಸೇರಿಸ್ತೀನಿ. ಅದಾದಮೇಲೆ 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ, ಈ ಟೊಮೆಟೊ ಚಟ್ನಿ ಮೇಯ್ನಾಗಿ ಬೇಕಾಗಿರೋದೇ ಈ ಕಡಲೆಬೇಳೆ. ಅದನ್ನು 1 ಸ್ಪೂನು ಹಾಕ್ಕೊತೀನಿ. ಈಗ ನೆಕ್ಸ್ಟ್ ಅದಕ್ಕೆ 1 ಈರುಳ್ಳಿನ ತಗೊಂಡಿದ್ದೀನಿ. ನಾನಿಲ್ಲಿ 2 ಟೊಮ್ಯಾಟೊನ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಈ ಟೊಮ್ಯಾಟೊ ಈರುಳ್ಳಿ ಎಲ್ಲ ಎಣ್ಣೆಲೆ ಫುಲ್ ಮೆತ್ತಗಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು ಇದನ್ನು. ಈಗ ಒಂಚೂರು ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ಬೇಕಂದರೆ ನೀವು ಶುಂಠಿ ಬೆಳ್ಳುಳ್ಳಿ ಕೂಡ ಸೇರಿಸ್ಕೋಬೋದು. ನಾನು ಇಲ್ಲಿ ಹಾಕ್ತಾಯಿಲ್ಲ, ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಿದ್ದರೆ ನೀವು ಒಣಮೆಣಸಿನ್ಕಾಯಿನೂ ಸೇರಿಸ್ಕೋಬೋದು. ನಾನು ಇವಾಗ ಖಾರದ ಪುಡಿನ ಹಾಕ್ತಾಯಿದ್ದೀನಿ, ಒಂದು 2-3 ಸ್ಪೂನು ಹಾಕ್ಕೊತೀನಿ. ನಮ್ಮ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು. ನಾನು ಈ ಚಿಕ್ಕ ಸ್ಪೂನಲ್ಲಿ ಒಂದು 2-3 ಸ್ಪೂನು ಖಾರದ ಪುಡಿ ಹಾಕಿದ್ದೀನಿ.
ಬೇಕಿದ್ದರೆ ಇದಕ್ಕೆ ಶೇಂಗಾದ ಕಾಳು ಸೇರಿಸ್ಕೋಬೋದು, ಹುರ್ಗಡ್ಲೆ ಸೇರಿಸ್ಕೋಬೋದು. ನಾನು ಟೊಮ್ಯಾಟೋದು ಅಷ್ಟೇ ಮಾಡ್ತಾ ಇರೋದ್ರಿಂದ ಬರೀ ಟೊಮ್ಯಾಟೊ ಈರುಳ್ಳಿ ಮಾತ್ರ ಸೇರಿಸಿದ್ದೀನಿ. ಈಗ ನೋಡಿ, ಇದು ಇಷ್ಟು ಫ್ರೈ ಆದರೆ ಸಾಕು. ಈಗ ಫ್ರೈ ಮಾಡಿರೋ ಟೊಮ್ಯಾಟೊ ಈರುಳ್ಳಿನ ನಾನು ಮಿಕ್ಸಿಗೆ ಹಾಕಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೋತೀನಿ. ಈ ಚಟ್ನಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೈಸಾಗಿ ಪೇಸ್ಟಾಗಿ ರುಬ್ಕೋತೀನಿ. ಫ್ರೆಂಡ್ಸ್ ನೋಡಿ, ನಾನು ಇಷ್ಟು ಸಣ್ಣದಾಗಿ ರುಬ್ಕೊಂಡಿದ್ದೀನಿ. ತೀರಾ ಸಣ್ಣ ಏನಾಗಿಲ್ಲ, ಸ್ವಲ್ಪ ತರ್ತರಿಯಾಗಿದೆ. ಅದೇ ಉದ್ದಿನಬೇಳೆ ಕಡಲೆಬೇಳೆ ಇರುತ್ತಲ್ಲ, ಅದು ತರ್ತರಿಯಾಗಿರುತ್ತೆ. ನೀವು ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ರೆ ಇನ್ನೂ ಕಲರ್ ಬರುತ್ತೆ. ನಾನು ಖಾರದ ಪುಡಿ ಹಾಕಿರೋದ್ರಿಂದ ಇಷ್ಟು ಕಲರು ಬಂದಿದೆ ಇದು. ಈಗ ಚಟ್ನಿ ರೆಡಿ ಆಯಿತು. ದೋಸೆ ಇಟ್ಟು ನೋಡೋಣ, ಒಂದು 10 ನಿಮಿಷ ನೆನೆಯೋಕೆ ಇಟ್ಟಿತ್ತಲ್ಲ ಹೆಂಗಾಗಿದೆ ಅಂತ. ಈಗ ಇದು ಒಂದು 10 ನಿಮಿಷ ಚೆನ್ನಾಗಿ ನೆಂದಿದೆ. ಇದಕ್ಕೆ ನಾವು ನೀರು ಎಷ್ಟು ಬೇಕು ಅಷ್ಟೀಗ ಸೇರಿಸ್ಕೋಬೇಕು. ನಾನು ಇಷ್ಟು ತೆಳ್ಳಗೆ ಕಲಸಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ಇಷ್ಟು ತೆಳ್ಳಗೆ ನಾನು ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ದೋಸೆನ ಮಾಡಿ ನೋಡೋಣ ಹೆಂಗೆ ಬರುತ್ತೆ ಅಂತ. ಹಂಚಿಗೆ ಫಸ್ಟ್ ಒಂದು ಸ್ವಲ್ಪ ಎಣ್ಣೆನ ಹಚ್ಕೋಬೇಕು. ಫ್ರೆಂಡ್ಸ್, ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಬೇಡ ಅಂದರೆ ತುಪ್ಪನೂ ಸೇರಿಸ್ಕೋಬೋದು. ನನಗೆ ಹಿಟ್ಟು ಕೂಡ ಅಷ್ಟೇ, ಎಷ್ಟು ಗಟ್ಟಿ ಬೇಕು ಅಂದರೆ ಗಟ್ಟಿ, ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೋಬೋದು. ತೆಳ್ಳಗೆ ಮಾಡಿದ್ರೆ ದೋಸೆ ಗರಿ ಗರಿಯಾಗಿ ಬರುತ್ತೆ. ದಪ್ಪ ಹಿಟ್ಟು ದಪ್ಪ ಆದರೆ ದೋಸೆ ಸ್ಮೂತಾಗಿ ಬರುತ್ತೆ. ಫ್ರೆಂಡ್ಸ್ ನೋಡ್ತಿರ್ಬೋದು, ಸೈಡ್ಗೆಲ್ಲ ಎಡ್ಜಸ್ಸು ತಾನೇ ಬಿಟ್ಕೊಳ್ತಾ ಇದೆ. ನಾವೇನು ತೆಗಿಬೇಕು ಅಂತೇನಿಲ್ಲ. ಆ ದೋಸೆ ರೆಡಿ ಆದಾಗ ತಾನೇ ದೋಸೆ ಮೇಲೆ ಬಿಟ್ಕೊಂಡ್ಬರುತ್ತೆ. ನೋಡ್ತಿರ್ಬೋದು, ದೋಸೆ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ನಾವು ಇನ್ನೂ ಖಡಕ್ಕಾಗಿ ಕೂಡ ಬೇಯಿಸ್ಕೋಬೋದು. ನೋಡ್ತಿರ್ಬೋದು ಎಷ್ಟು ಗರಿ ಗರಿಯಾಗಿ ಬಂದಿದೆ ದೋಸೆ ಅಂತ. ನಾನಿವಾಗ ಇನ್ನೊಂದು ದೋಸೆ ಮಾಡಿ ತೋರಿಸ್ತೀನಿ. ನಾವು ನೀರು ದೋಸೆಗೆಲ್ಲ ಮಾಡ್ಕೊತೀವಲ್ಲ ಹಿಟ್ಟು, ಅದೇ ಕನ್ಸಿಸ್ಟೆನ್ಸಿಗೆ ಇರಬೇಕು. ಸ್ವಲ್ಪ ಎಣ್ಣೆನ ಸೇರಿಸ್ತೀನಿ. ನಾವು ಈ ದೋಸೆನ ತಿರುಗಿಸಿ ಹಾಕೋದಕ್ಕೆ ಕಷ್ಟಪಡಬೇಕಂತ ಏನಿಲ್ಲ. ಆರಾಮಾಗಿ ತಾನೇ ದೋಸೆ ಬಿಟ್ಕೊಂಡ್ಬಿಡುತ್ತೆ ಹೆಂಚನ್ನ. ಎಷ್ಟು ಗರಿಗರಿಯಾಗಿ ಬರುತ್ತೆ ಅಂದರೆ ಬಾಯಲ್ಲಿ ತಿನ್ನುವಾಗ ಸಾಫ್ಟ್ ತಾನೇ ಕರಗೋಗ್ಬಿಡುತ್ತೆ. ಎಷ್ಟು ಚೆನ್ನಾಗಿ ಬರುತ್ತೆ ಈ ದೋಸೆ. ಎರಡೂ ಸೈಡು ಬೇಯಿಸ್ಕೋಬೇಕು. ಬೇಡ ಅಂದರೆ ನಾವು ಒಂದೇ ಸೈಡ್ ಕೂಡ ಬೇಯಿಸ್ಕೋಬೋದು.
ಗರಿ ಗರಿ ಜೋಳದ ದೋಸೆ ಜೊತೆ ಟೊಮ್ಯಾಟೊ ಚಟ್ನಿ ಕೂಡ ರೆಡಿಯಾಗಿದೆ. ಮಸ್ತ್ ಕಾಂಬಿನೇಷನ್ ಆಗುತ್ತೆ ಇದು. ಈ ಜೋಳದ ದೋಸೆ ಮತ್ತು ಟೊಮ್ಯಾಟೊ ಚಟ್ನಿ ಇದು ಈ ದೋಸೆಗೆ ಅಂತಲ್ಲ, ಎಲ್ಲ ದೋಸೆಗೂ, ಅನ್ನಕ್ಕೂ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ದೋಸೆ ಎಷ್ಟು ಸಖತ್ತಾಗಿ ಬಂದಿದೆ ಅಂದರೆ ಅಷ್ಟು ಗರಿ ಗರಿ ಆಗಿದೆ. ತಿನ್ನೋವಾಗ ಬಾಯಲ್ಲಿ ಎಷ್ಟು ಸಾಫ್ಟಾಗುತ್ತೆ ಅಂದರೆ ಅದು ಮಾಡಿ ನೋಡಿ ತಿಂದಾಗಲೇ ಗೊತ್ತಾಗೋದು. ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿದೆ. ಯಾರಾದರೂ ತಿನ್ನಬೇಕಾದ್ರೆ ಬಾಯಲ್ಲಿ ಕರುಮ್ ಕುರುಮ್ ಅಂತ ಸೌಂಡ್ ಬರುತ್ತೆ. ತಿಂಡಿ ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ಒಂದು ಕಪ್ ಜೋಳದ ಇಟ್ಟಿದ್ರೆ ಸಾಕು, ಮನೆ ಮಂದಿಗೆಲ್ಲ ದೋಸೆ ಆಗುತ್ತೆ. ಹೆಂಗಿದೆ ನನ್ನ ದೋಸೆ? ಸೂಪರ್ ಆಗಿದೆ. ಚೆನ್ನಾಗಿದೆಯಾ? ಟೇಸ್ಟ್ ಚೆನ್ನಾಗಿತ್ತು, ಗರಿ ಗರಿ ಇತ್ತು. ಚಟ್ನಿ ಚೆನ್ನಾಗಿದೆಯಾ? ಹೆಂಗಿದೆ ಕಂದ ದೋಸೆ? ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ?